ಕಂಪ್ನಿಯವರು ಒಂದ್ಸಲ ಬಂದರು, ಹಾ. ನೀವು ಅಳಸೋ ಹಾಕಿದ್ರೆ ನಿಮಗೆ ಒಂದು ವರ್ಷಕ್ಕೆ ಒಂದು ಎಕರೆಗೆ ಒಂದು 10ರಿಂದ 12 ಲಕ್ಷ ಆದಾಯ ಬರ್ತದೆ ಅಂತ ಹೇಳಿದ್ರು. ಆಮೇಲೆ ಇವಾಗ ನೋಡಿದ್ರೆ ಮಾಲ್ವರ್ ಕಂಪ್ನಿಯವ್ರು ನನಗೆ ಬೇಕಂತವ್ರೆ, ಬೆಂಗಳೂರು ಮಾಲ್ಗಳಿಗೂ ನಮಗೆ ಬೇಕು ಅಂತ ಅವರು ಡಿಮ್ಯಾಂಡ್ ಐತೆ. ಅವು ಒಂದು ಕೆ ಜಿಗೆ ಅವರು ಏನು ಹೇಳಿದ್ರೆ 30 ರೂಪಾಯಿ ಅಗ್ರಿಮೆಂಟಾಗಿ ಕೊಟ್ಟವ್ರೆ. 30 ರೂಪಾಯಿ ಅಂದ್ರೆ 4,500 ರೂಪಾಯಿ ಆಗ್ತದೆ. ಒಂದು ಗಿಡಕ್ಕೆ 4,500 ಅಂದ್ರೆ ಒಂದು ಎಕರೆಗೆ 300 ಗಿಡ, 13 ಲಕ್ಷ ಬರ್ತದೆ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಮತ್ತೆ ನಿಮ್ಮ ಊರು? ನನ್ನ ಹೆಸರು ವೆಂಕಟರಾಮಪ್ಪ ಅಂದು, ಚಿಪ್ಸಂದ್ರ, ಕೋಲಾರ ತಾಲೂಕು. ಅಣ್ಣ ಈ ಏನು ಹಲಸಿನ ಬೆಳೆ ಹಾಕಿದ್ರಲ್ಲ, ಯಾರು ಹೇಳಿದ್ರಣ್ಣ ಈ ಹಲಸಿನ ಬೆಳೆ ಹಾಕೋದಕ್ಕೆ? ಅವ್ರ ಕಂಪ್ನಿಯವರು ಒಂದ್ಸಲ ಬಂದರು, ಹಾ. ನೀವು ಅಳಸೋ ಹಾಕಿದ್ರೆ ನಿಮಗೆ ಒಂದು ವರ್ಷಕ್ಕೆ ಒಂದು ಎಕರೆಗೆ ಒಂದು 10ರಿಂದ 12 ಲಕ್ಷ ಆದಾಯ ಬರ್ತದೆ ಅಂತ ಹೇಳಿದ್ರು. ಒಂದು ವರ್ಷಕ್ಕೆ 12 ಲಕ್ಷ 12 ಲಕ್ಷ ಬರ್ತದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಭೂಮಿ ಇತ್ತು, ಹಾಕಿದಿರಿ. ಅವರು ಮತ್ತೆ ಇವಾಗ ನಾವು ಮೊದಲು ಕ್ಲೋಸ್ ಅವ್ರು ಇದ್ರು, ಆಮೇಲೆ ಇವರು ಮತ್ತೆ ಇನ್ನೊಂದು ಕಂಪ್ನಿ ಅವ್ರು ಬಂದು ನಮ್ಗಿನ್ನ ಧೈರ್ಯ ಬಂತು, ಹಾ. ಓ ಪರವಾಗಿಲ್ಲ ಮಾರ್ಕೆಟ್ ಐತೆ ಅಂದು. ಆಮೇಲೆ ಇವಾಗ ನೋಡಿದ್ರೆ ಮಾಲ್ವರ್ ಕಂಪ್ನಿಯವ್ರು ನನಗೆ ಬೇಕಂತವ್ರೆ, ಬೆಂಗಳೂರು ಮಾಲ್ಗಳಿಗೂ ನಮಗೆ ಬೇಕು ಅಂತ ಅವರು ಡಿಮ್ಯಾಂಡ್ ಐತೆ. ಈಗ ಒಟ್ಟಿನಲ್ಲಿ ಡಿಮ್ಯಾಂಡ್ ಬಂದಿದೆ. ಡಿಮ್ಯಾಂಡ್ ಬಂದೈತೆ. ಅಣ್ಣ ಏನು ಒಂದು ಕೆಜಿಗೆ ಏನು ಮಾಡಿದಾರೆ ರೇಟು? ಅವು ಒಂದು ಕೆ ಜಿಗೆ ಅವರು ಏನು ಹೇಳಿದ್ರೆ 30 ರೂಪಾಯಿ ಅಗ್ರಿಮೆಂಟಾಗಿ ಕೊಟ್ಟವ್ರೆ. ಒಂದು ಗಿಡಕ್ಕೆ ಒಂದು ವರ್ಷಕ್ಕೆ 50 ಕಾಯಿ ಬಿಡ್ತದೆ. 150 ಕೆ ಜಿ ಆಗ್ತದೆ. 3 ಕೆ ಜಿ ಅಂದ್ರೆ ಕೂಡ ಒಂದು ಕಾಯಿ 150 ಕೆ ಜಿ ಆಗ್ತದೆ. 150 ಕೆ ಜಿ ಅಂದರೆ 30 ರೂಪಾಯಿ ಅಂದ್ರೆ 4,500 ರೂಪಾಯಿ ಆಗ್ತದೆ. ಒಂದು ಗಿಡಕ್ಕೆ 4,500 ಅಂದ್ರೆ ಒಂದು ಎಕರೆಗೆ 300 ಗಿಡ, 13 ಲಕ್ಷ ಬರ್ತದೆ. ನಮ್ಗೆ 13 ಲಕ್ಷ ಬೇಡ, ನಮ್ಗೆ 12 ಲಕ್ಷ ಸಿಕ್ಲಿ ಅಂತ ನಾವು ಮಾಡಿದ್ವಿ. ಕಟಿಂಗ್ ಎಲ್ಲ ಎಷ್ಟು ತಿಂಗಳಿಗೆ ಒಂದ್ಸರಿ ಕಟಿಂಗ್ ಅಣ್ಣ? ಕಟಿಂಗ್ ಅವ್ರು ಹೇಳ್ತಾರೆ, ಅವರು ನಾವು 3 ಕಟಿಂಗ್ ಮಾಡ್ತೀರಿ, 3 ತಿಂಗಳಿಗೆ ಒಂದೊಂದು ಕಟಿಂಗ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅವರು ಯಾವಾಗ ಬೇಕಾ ಬರ್ಬೋದು, ಅವರು ಕಾಯಿ ನೋಡ್ತಾರೆ. 3 ಕೆ ಜಿಯಿಂದ 5 ಕೆ ಜಿ ಬರೋವರೆಗೂ ಅವರೇ ಬಂದು ಕಟ್ ಮಾಡ್ಕೊಂಡು ಹೋಗ್ಬೋದು. 3 ರಿಂದ 5 ಕೆಜಿ ತನಕ ಕಟ್ ಮಾಡ. ಅದ್ರ 5 ಕೆಜಿ ಮೇಲೆ ಆಯ್ತು ಅಂದ್ರೆ 5 ಕೆ ಜಿ ಮೇಲೆ ಬಿಡಲ್ಲ ಅವರು, ಅವರೇ ಬಿಡೋದಿಲ್ಲ. ಅಣ್ಣ ಇದು ತೋಟದ ನಿರ್ವಹಣೆ ಎಲ್ಲ ಯಾವ ರೀತಿ? ಈಸಿ ಇದೆಯಾ, ಕಷ್ಟ ಇದೆಯಾ? ಈಸಿ ಇದೆ. ಇದಕ್ಕೆ ನಾವೇನು ಕೆಮಿಕಲ್ ಹಾಕಂಗಿಲ್ಲ, ಔಷಧಿ ಹೊಡಂಗಿಲ್ಲ. ಇದು ನಮ್ದೇನು ಕೊಟ್ಟಿಗೆ ಗೊಬ್ಬರ ಹಾಕಿರೋದು, ಎರೆಹುಳು ಗೊಬ್ಬರ, ಟೆಕೋಡರ್ಮ, ಇಂಡಿಗ್ಲು ಹಾಕಿ ನಾವು ಡೆವಲಪ್ಮೆಂಟ್ ಮಾಡಿರೋದು. ಕೆಮಿಕಲ್ ಅನ್ನೋದು ಇಲ್ಲ. ಅಣ್ಣ ಬೇರೆ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವು ಚೆನ್ನಾಗಿದೆ ಮಾಡ್ರಿ ಅಂತ ಹೇಳ್ತಾರೆ. ನಾವು ಇಷ್ಟ ಇರೋದು ಇದು ಒಳ್ಳೆ. ಇದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಸಂಪಾದನೆ ಮಾಡೋದಷ್ಟು ನಾವು ಇಲ್ಲಿ ಸಂಪಾದನೆ ಮಾಡ್ಬೋದು. ಅವನು ಸಾಫ್ಟ್ವೇರ್ ಅವರು 20,000 30,000 ಬೆಂಗಳೂರಲ್ಲಿ ದುಡಿತಾರೆ. ಇಲ್ಲಿ ನಮ್ಮ ಭೂಮಿಗೆ ನಾವು ದುಡಿದು ನಾವು ಇದ್ರಾಗೆ ಸಂಪಾದನೆ ಮಾಡ್ಬೋದು. ನಮ್ಗೆ 1-2 ಕಂಪ್ನಿಗಳೈತೆ, ನಮ್ಗೆ ಬೇರೆ ಕಡೆನೂ ಮಾರ್ಕೆಟಿಂಗ್ ಡಿಮ್ಯಾಂಡ್ ಐತೆ, ಇಲ್ಲೇ ಮಾಡ್ಕೊಬೋದಲ್ಲ ಅಂತ. ಅಣ್ಣ ಈಗ ಸಾಲಿಂದ ಸಾಲಿಗೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇದೆ? 15 ಅಡಿ, ಗಿಡದಿಂದ ಗಿಡಕ್ಕೆ 10 ಅಡಿ. ಇದ್ರ ಮಧ್ಯದಲ್ಲಿ ನೀವು ಬೇರೆ ಏನಾದ್ರು ಬೆಳೆ ಬೆಳ್ಕೊಬೋದಾ? ಹೂವು ಹಾಕಿದ್ರಿ, ಕಳ್ಳೆಕಾಯಿ ಹಾಕಿದ್ರಿ, ಏನಾದ್ರು ಚಿಲ್ಲರೆ ಬೆಳೆಗೆ ನಾವು ಮಾಡ್ಕೊಬೋದು. ಬೀಟ್ರೂಟು, ಕ್ಯಾರೆಟು ಏನ್ ಬೇಕಾದ್ರೂ ಹಾಕೊಬೋದು, ಆದ್ರೆ ಔಷಧಿ ಹೊಡೆಯಂಗಿಲ್ಲ. ಜಾಸ್ತಿ ಕೆಮಿಕಲ್ ಇಂಥವು ಬೆಳೆಗೆ ಮಾಡೋಕ್ಕಾಗಲ್ಲ. ನಾವು ಸಿಂಪಲ್ ಆಗಿರೋ ಮಾಡ್ಕೊಂಡು ನಾವು ಬೆಳೆ ತಗೊಬೋದು. 16 ತಿಂಗಳಾಗೈತೆ, ಅಂದ್ರೆ 1.5 ವರ್ಷ. 1.5 ವರ್ಷ. ಈಗ 1.5 ವರ್ಷಕ್ಕೆ ಆಲ್ರೆಡಿ ಫಸಲು ಬಂದ್ಬಿಟ್ಟಿದೆ. ಇದು ಫಸಲು ನಾವು ಹೂಳಿ ಮೇಲೆ 3 ತಿಂಗಳಿಗೆ ಬಿಡ್ತಾ ಇರ್ತದೆ. 3 ತಿಂಗಳಿಗೆ ಬಂದ್ಬಿಡುತ್ತೆ. ಬಂದ್ಬಿಡ್ತದೆ. ನಾವು ಗಿಡ ಡೆವಲಪ್ಮೆಂಟ್ ಆಗ್ಬೇಕಲ್ಲ, ಅದರಿಂದ ನಾವು ಕಾಯಿ ಪಿಂಜನ ಕಿತ್ತು ಬಿಡ್ತೀವಿ. ಎಷ್ಟು ತಿಂಗಳ ತನಕ ಪಿಂದೆ ಕಿತ್ತಾಕ್ಬೇಕು? 24 ತಿಂಗಳವರೆಗೂ ನಾವು ಕೀಳ್ತಾ ಇರ್ತೀರಿ. 24 ತಿಂಗಳು ಆದ್ಮೇಲೆ ನಾವು ಅದನ್ನ ಕೀಳ ಬಿಟ್ಬಿಡ್ತೀರಿ. ಅವಾಗ ಬಿಟ್ಟಾಗ 27ನೇ ತಿಂಗಳಿಗೆ ಕಟಾವ್ ಬರ್ತದೆ, ಅವ್ನ ನಾವು ಕೊಡ್ಬೋದು. ಓಕೆ ಓಕೆ. ಈಗ ಅದು ಕಾಯಿ ಕಿತ್ತಾಕ್ಬಿಡ್ತೀರಣ್ಣ? ಕಿತ್ತಾಕ್ತಿರೋದು. ಕಿತ್ತಾಕ್ಬಿಡಿ ಅಣ್ಣ. ಇದೆಷ್ಟು ಕೆಜಿ ಬರ್ಬೋದಣ್ಣ ಅಂದಾಜು? ಇದೆಷ್ಟು ಕೆಜಿ ಬರ್ಬೋದು ಅಂದಾಜು? 2.5 ಕೆಜಿ ಬರ್ತದೆ. 2.5 ಕೆಜಿ ಬರ್ತದೆ. ಈಗ ಏನಾದ್ರು ಅಕಸ್ಮಾತ್ ಫಸಲು ಇತ್ತು ಅಂದ್ರೆ ಇದಕ್ಕೂ ದುಡ್ಡು ಆಗ್ತಾ ಇತ್ತು. ದುಡ್ಡು ಆಗ್ತಾ ಇತ್ತು. ಅಂದ್ರೆ ಈ ಗಿಡ ಡೆವಲಪ್ಮೆಂಟ್ ಕಡಿಮೆ, ಸ್ಟ್ರೆಂತ್ ಮಾಡೋದಕ್ಕೋಸ್ಕರ ನೀವು ಇದು ಮಾಡ್ತಾ ಇದ್ದೀರಿ. ಅಣ್ಣ ಈಗ 1 ಎಕರೆ ನಾವು ನಾಟಿ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬರ್ತದೆ ಅಣ್ಣ? 1 ಎಕರೆಗೆ ನಾಟಿ ಮಾಡ್ಬೇಕಂದ್ರೆ ಗಿಡಕ್ಕೆ 250 ರೂಪಾಯಿ ಗಿಡ, ಎಕರೆಗೆ 300 ಗಿಡ, 75,000 ಗಿಡದ ಅಮೌಂಟ್ ಆಗ್ತದೆ. ಆಮೇಲೆ ಅವರು ಒಂದು 20,000 ಅವರು ಇದು ಕೊಡ್ತಾರೆ, ಡೆವಲಪ್ಮೆಂಟ್ ಟ್ಯಾನಿಕ್ ಅದೆಲ್ಲ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ. ನಾವು 6 ತಿಂಗಳು ಅವ್ರ ಗೊಬ್ಬರ ಯೂಸ್ ಮಾಡ್ಬೇಕು. ನಾವು ಕೊಟ್ಟಿಗೆ ಗೊಬ್ಬರ ಹಾಕಂಗಿಲ್ಲ. 6 ತಿಂಗಳಾದ್ಮೇಲೆ ನಮ್ದು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ನಡೀತದೆ. ಅಣ್ಣ ಇದಕ್ಕೆಲ್ಲ ರೋಗಗಳೇನಾದ್ರು ಬರ್ತಾವ? ರೋಗಗಳೇನಾದ್ರು ಇದೆ. ಈ ಸುಳಿತಿನ ಹುಳ ಬರ್ತದೆ, ಈ ಮೈಲ್ ಹೊಡ್ಕೊಂಡ್ಬಿಟ್ರೆ ಇಲ್ಲಿ ಹುಳ ಅದ್ ಬಿಡ, ಅದೆಲ್ಲ ನೀಮ್ ಮೈಲ್ ಹಾಕೊಂಡ್ರೆ ಅದು ಹೋಗುತ್ತೆ.
ಓಕೆ ಅಂದರೆ ಆರ್ಗ್ಯಾನಿಕಲ್ಲೇ ನೀವು ಇದು Organic ಅಲ್ಲೇ ಕೊಟ್ಕೊಂಡು ಹೋಗ್ಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಅಣ್ಣ.